ಕಾರವಾರ ಬಂದರಿಗೆ ಡಾಂಬರು ಹೊತ್ತಂತಹ ಹಡಗು ಬಂದಿದೆ. ಕಚ್ಚಾ ಡಾಂಬರು ಹೊತ್ತ ಹಡಗು ಕಾರವಾರಕ್ಕೆ ಎಂಟ್ರಿ ಕೊಟ್ಟಿದೆ. ಚೆಂಗ್ ಎಕ್ಸ್ ಅನ್ನುವಂತಹ ಹಡಗು ಯುಎಇಯಿಂದ ಆಗಮಿಸಿದೆ. ಒಟ್ಟು 3100 ಟನ್ ಬಿಟಮಿನ್ ಹೊತ್ತು ತಂದಿದೆ ಈ ಹಡಗು. ಯುದ್ಧದ ನಂತರ ಮೊದಲ ಬಾರಿಗೆ ಯುಎಇಯಿಂದ ಕಾರವಾರಕ್ಕೆ ಒಂದು ಹಡಗು ಬಂದಿರೋದನ್ನು ಗಮನಿಸಬಹುದು. ಮಧ್ಯಪ್ರಾಚ್ಯ ಸಮರದ ಬಿಸಿಯ ಪರಿಣಾಮ ಕಾರವಾರ ಬಂದರಿಗೆ ಡಾಂಬರು ಸರಬರಾಜು ಸ್ಥಗಿತವಾಗಿತ್ತು. ವಿದೇಶಿ ಹಡಗುಗಳು ಕೂಡ ಬರ್ತಾ ಇರಲಿಲ್ಲ. ಆಮದು ಮತ್ತು ರಫ್ತಿಗೆ ಭಾರೀ ಹೊಡೆತ ಬಿದ್ದಿತ್ತು ಮತ್ತು ಈಗಾಗಲೇ ಹೋಗಿದ್ದಂತಹ ಹಡಗುಗಳು ರಿಟರ್ನ್ ಆಗದೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಒಂದು ರೀತಿ ಕಂಗಾಲಾಗಿದ್ರು. ಫೈನಲಿ ಈಗ ಕಚ್ಚಾ ಡಾಂಬರು ಹೊತ್ತಂತಹ ಹಡಗು ಯುಎಇಯಿಂದ ಆಗಮಿಸಿದೆ. 3100 ಟನ್ನಷ್ಟು ಬಿಟಮಿನ್ ಹೊತ್ತು ತಂದಿದೆ. ಇದು ಮೊದಲ ಹಡಗು. ಈ ಯುದ್ಧ ಆರಂಭವಾದಂತಹ 14 ದಿನಗಳ ನಂತರ ಬಂದಿರೋದನ್ನು ಗಮನಿಸಬಹುದಾಗಿದೆ. ಇನ್ನೂ ಕೂಡ ಬಹಳಷ್ಟು ಹಡಗುಗಳು ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಿಂದ ಬರೋದಿದೆ. ಆ ಕಚ್ಚಾ ಡಾಂಬರುಗಳ ಕೊರತೆಯನ್ನು ನೀಗಿಸಬೇಕಾದಂತಹ ಪರಿಸ್ಥಿತಿಯೂ ಕೂಡ ಇದೆ. ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷದಿಂದ ಭಾರತಕ್ಕೆ ಬರಬೇಕಾದಂತಹ ಕಚ್ಚಾ ಇಂಧನ ಪೂರೈಕೆಯಲ್ಲಿ ದೊಡ್ಡ ವಿಳಂಬ ಆಗ್ತಾ ಇತ್ತು. ಅದರಲ್ಲಿಯೂ ಕರ್ನಾಟಕ ವಾಣಿಜ್ಯ ಬಂದರುಗಳಲ್ಲಿ ಕಚ್ಚಾ ಇಂಧನಗಳ ಯಾವುದೂ ಕೂಡ ಬರದೆ ವಾಣಿಜ್ಯ ಬಂದರು ಬಿಕೋ ಅಂತ ಇತ್ತು. ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿದ್ದಂತಹ ವಾಣಿಜ್ಯ ಬಂದರಲ್ಲೂ ಕೂಡ ಅದೇ ಸ್ಥಿತಿ ಮುಂದುವರೆದಿರುವಂಥದ್ದು. ಆದರೆ ಇದೀಗ ಮೊದಲ ಬಾರಿಗೆ ಯುಎಇಯಿಂದ ಕಚ್ಚಾ ಡಾಂಬರನ್ನು ತೆಗೆದುಕೊಂಡು ಈಗ ಹಡಗು ಬಂದಿರುವಂಥದ್ದು ನೀವು ನೋಡ್ಬೋದು. ನಾವಿವತ್ತು ಕಾರವಾರದ ವಾಣಿಜ್ಯ ಬಂದರಿನಲ್ಲಿದ್ದೀವಿ. ಇಲ್ಲಿರುವಂತಹ ಬಂದರಿನಲ್ಲಿ ಇದೀಗ 2 ಶಿಪ್ಗಳು ಬಂದಿದೆ. ಒಂದು ಸ್ಥಳೀಯವಾಗಿ ಗುಜರಾತ್ನಿಂದ ಬಂದರೆ ಇನ್ನೊಂದು ಯುಎಇಯಿಂದ ಬಂದಿರುವಂತಹ ಹಡಗು. ಈ ಹಡಗಲ್ಲಿ ಏನಿದೆ ಅಂತಂದರೆ ಮೊದಲನೇದಾಗಿ 5100 ಟನ್ನಷ್ಟು ಕಚ್ಚಾ ಡಾಂಬರನ್ನು ತೆಗೆದುಕೊಂಡು ಬರುವಂತಹ ಕೆಪಾಸಿಟಿ ಇರುವಂಥದ್ದು. ಆದರೆ ಯುಎಇಯಿಂದ ಹೊರಟ ಸಂದರ್ಭದಲ್ಲಿ ಯುದ್ಧ ಸಂಘರ್ಷದ ಒಂದು ಕಾರ್ಮೋಡ ಇತ್ತು, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಆದರೆ ಈ ಹಿನ್ನೆಲೆಯಲ್ಲಿ ಈ ಹಡಗಿನಲ್ಲಿ ಕೇವಲ 3100 ಟನ್ಗಳಷ್ಟು ಮಾತ್ರ ಕಚ್ಚಾ ಡಾಂಬರನ್ನು ತೆಗೆದುಕೊಂಡು ಬಂದಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಈ ಹಡಗಿನಲ್ಲಿ ಈಗಾಗಲೇ ತಂದಿರುವಂತಹ ಕಚ್ಚಾ ಇಂಧನವನ್ನು ಡಂಪ್ ಮಾಡ್ತಾ ಇರೋದನ್ನು ಕಾಣ್ಬೋದಾಗಿದೆ. ಯಾಕೆಂತಂದರೆ ಕರ್ನಾಟಕದಲ್ಲಿ ಡಾಂಬರ್ನ ಕೇಸಿಟಿ ತುಂಬ ಇದೆ. ಒಂದು ಕಾರವಾರ ಬಂದರಾದರೆ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿಯೂ ಕೂಡ ಕಚ್ಚಾ ಇಂಧನವನ್ನು ಅದರಲ್ಲಿಯೂ ಡಾಂಬರನ್ನು ಡಂಪ್ ಮಾಡುವಂಥದ್ದು, ಶೇಖರಣೆ ಮಾಡುವಂಥದ್ದು. ಆದರೆ ಏನು ಅರಬ್ಬಿ ಸಮುದ್ರ ಭಾಗದಲ್ಲಿ ಏನು ಹಾರ್ಮುಜ್ ಜಲಸಂಧಿ ಇದೆ, ಆ ಜಲಸಂಧಿಯ ಭಾಗದಲ್ಲಿ ಇರಾನ್ ತನ್ನ ಆಧಿಪತ್ಯವನ್ನು ಸಾಧಿಸಿತ್ತು. ಯಾವುದೇ ಹಡಗು ಕೂಡ ಹೊರಗೆ ಹೋಗಲಿಕ್ಕೆ, ಇತರ ದೇಶಗಳಿಗೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಹೀಗಾಗಿ ಇಂಧನಗಳ ಪೂರೈಕೆಯಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿತ್ತು. ಆದರೆ ಇದೀಗ ಭಾರತಕ್ಕೆ ಒಂದಿಷ್ಟು ನೆಮ್ಮದಿ ಅಂತಲೇ ಹೇಳ್ಬೋದು. ಭಾಳಷ್ಟು ಹಡಗುಗಳು ಈಗ ಹಾರ್ಮುಜ್ ಜಲಸಂಧಿಯ ಅಕ್ಕಪಕ್ಕದಿಂದಲೇ ಬರ್ತಾ ಇರುವಂಥದ್ದು. ಈಗಾಗಲೇ ಒಂದಿಷ್ಟು ಹಡಗುಗಳು ಬಂದರಿಗೆ ಬಂದು ಡಂಪ್ ಮಾಡ್ತಾರೋ ಅಂತ. ಅದೇ ರೀತಿಯಲ್ಲಿ ಕಾರವಾರದ ವಾಣಿಜ್ಯ ಬಂದರಿನಲ್ಲಿಯೂ ಕೂಡ ಇದೀಗ ಕಚ್ಚಾ ಡಾಂಬರನ್ನು ತಂದಂತಹ ಯುಎ ಹಡಗು ತಾನು ತಂದಂತಹ 3100 ಟನ್ಗಳ ಒಂದು ಕಚ್ಚಾ ಡಾಂಬರನ್ನು ಈಗ ಡಂಪ್ ಮಾಡ್ತಾ ಇದೆ. ಇವತ್ತು ಹೋಗಬೇಕು. ಆದರೆ ಈ ಹಡಗಿಗೆ ಸಮಸ್ಯೆ ದೊಡ್ಡದಾಗಿ ತಲೆದೋರ್ತಾ ಇರುವಂಥದ್ದು. ಒಂದು ಕಡೆ ಸಮುದ್ರ ಮಾರ್ಗವನ್ನು ಬಂದ್ ಮಾಡಿರುವಂಥದ್ದು. ಹಡಗುಗಳು ಹೋದರೆ ಹಡಗುಗಳ ಮೇಲೆ ಶೆಲ್ಗಳ ದಾಳಿ ಆಗ್ತಾ ಇದೆ. ಹೀಗಾಗಿ ತಾವು ಮುಂದೆ ಯುಎಗೆ ಹೋಗಲಿಕ್ಕೆ ಸಮಸ್ಯೆ ಆಗ್ತದೆ ಅಂತ ಅವರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ತಾವು ಈಗಾಗಲೇ ಡಂಪ್ ಮಾಡಿದ್ದೀವಿ. ಈ ಡಂಪ್ ಮಾಡಿದ ನಂತರದಲ್ಲಿ ಮತ್ತೆ ನಾವು ಸಮುದ್ರ ಮಾರ್ಗದ ಮೂಲಕ ಯುಎಗೆ ಹೋಗಬೇಕಾಗತ್ತೆ. ಆದರೆ ಈವರೆಗೂ ನಮಗೆ ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಸೂಚನೆ ಬಂದಿಲ್ಲ. ಹಾಗಾಗಿ ನಾವು ಇಲ್ಲಿ ಡಂಪ್ ಮಾಡಿ ನಂತರ ತೆರಳಬೇಕಾಗತ್ತೆ. ಆದರೆ ಸಮುದ್ರ ಮಾರ್ಗದಲ್ಲಿ ಇರುವಂತಹ ಪರಿಸ್ಥಿತಿ ನಮಗಿದೆ. ಯಾಕಂತಂದರೆ ಸೂಕ್ತ ಸ್ಥಳವನ್ನು ಭಾರತದಲ್ಲಾದರೂ ನೀಡಬೇಕು. ಅಂದರೆ ಕರ್ನಾಟಕದಲ್ಲಿ ಈಗ ಬಂದಿದೆ, ಕರ್ನಾಟಕದ ಸುತ್ತಮುತ್ತ ಭಾಗದಲ್ಲಿ ಎಲ್ಲಾದರೂ ಅವರಿಗೆ ಇರಲಿಕ್ಕೆ ಅವಕಾಶ ಕೊಡಬೇಕು, ಯುಎಗೆ ಹೋಗೋಕ್ಕೆ ಸರಿಯಾದ ವ್ಯವಸ್ಥೆಗಳಾಗುವವರಿಗೆ. ಆದರೆ ಇದೀಗ ಇವರಿಗೆ ಯಾವುದೂ ಕೂಡ ವ್ಯವಸ್ಥೆ ಆಗಿಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿ ಡಂಪ್ ಮಾಡಿ ಇವತ್ತು ತೆರಳುತ್ತಾರೆ. ಆದರೆ ತೆರಳುವ ಕೊನೆಗೆ ಯುಎಗೆ ಹೋಗಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇರೋದರಿಂದಾಗಿ ಮತ್ತೆ ಬೇರೆ ಕಡೆ ಅವ್ರನ್ನೆಲ್ಲಾದರೂ ಇರಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನ ಕಾಣಬೇಕು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡಾಂಬರ್ ಚಟುವಟಿಕೆ ಇಲ್ಲದೆ ಸಾಕಷ್ಟು ವಾಣಿಜ್ಯ ಚಟುವಟಿಕೆ ಬಂದಾಗಿತ್ತು. ಬಂದರು ಬಿಕೋ ಅಂತ ಇತ್ತು. ಇದೇ ಮೊದಲ ಬಾರಿಗೆ ಈಗ ಯುಎಇಯಿಂದ ಹಡಗು ಬಂದಿದೆ. ಅಲ್ಲಿಂದ